ರಾಜ್ಯ ಬಿಜೆಪಿಯಿಂದ 11 ನಾಯಕರು ಕಿಕ್ಔಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಹುಷಾರ್. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರಂತೆ. ಕೊಳ್ಳೇಗಾಲ ನಗರಸಭೆಯ 10 ಸದಸ್ಯರ ಉಚ್ಚಾಟನೆಯಾಗಿದೆ. ಚಾಮರಾಜನಗರ ನಗರಸಭೆಯ ಓರ್ವ ಸದಸ್ಯ ಉಚ್ಚಾಟನೆ. ಇನ್ನು ಚಾಮರಾಜನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ನಿರಂಜನ್ ಆದೇಶ. ರಾಜ್ಯ ಬಿಜೆಪಿಯಿಂದ 11 ನಾಯಕರು ಕಿಕ್ಔಟ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಹುಷಾರಾಗಿರಿ ಅನ್ನೋ ಸಂದೇಶ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರು ಅನ್ನೋ ಗುಮಾನಿ ಬಿಜೆಪಿಗಿತ್ತು. ಕೊಳ್ಳೇಗಾಲ ನಗರಸಭೆಯ 10 ಸದಸ್ಯರ ಉಚ್ಚಾಟನೆ ಅನ್ನೋ ಮಾಹಿತಿ. ಚಾಮರಾಜನಗರ ನಗರಸಭೆಯ ಓರ್ವ ಸದಸ್ಯ ಉಚ್ಚಾಟನೆ. ಚಾಮರಾಜನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ನಿರಂಜನ್ ಆದೇಶ. ಇದು ಬಿಜೆಪಿ ಜಿಲ್ಲಾಧ್ಯಕ್ಷನಿಂದ ಆದೇಶ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕ್ರಮ. ಶಿಸ್ತು ಪಕ್ಷದ ನಿಯಮ ಉಲ್ಲಂಘನೆಯಾದರೆ ಬಿಜೆಪಿ ಸಹಿಸೋದಿಲ್ಲ. ಅದರ ಭಾಗವಾಗಿ ಜಿಲ್ಲಾಧ್ಯಕ್ಷರಿಗೆ ತನ್ನ ಕೆಳಮಟ್ಟದ ಕಾರ್ಯಕರ್ತರನ್ನ ಅಥವಾ ನಾಯಕರನ್ನ ಉಚ್ಚಾಟನೆ ಮಾಡುವಂತಹ ಅಧಿಕಾರ ಇದೆ. ಹಾಗೇನೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೊಳ್ಳೇಗಾಲ ನಗರಸಭೆಯ 10 ಸದಸ್ಯರ ಉಚ್ಚಾಟನೆಯಾಗಿದೆ ಅನ್ನೋ ಮಾಹಿತಿ. ಚಾಮರಾಜನಗರ ನಗರಸಭೆಯ ಓರ್ವ ಸದಸ್ಯ ಉಚ್ಚಾಟನೆ. ನೋಡಿ, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಅನ್ನೋ ಕಾರಣಕ್ಕೆ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಯಿತು. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಅವರು ಕೊಟ್ಟಿರಲಿಲ್ಲ. ಇನ್ನು ಶಿಸ್ತು ಸಮಿತಿ ಅವರಿಗೆ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಯಾವುದಕ್ಕೂ ಕೂಡ ಸೊಪ್ಪು ಹಾಕಿರಲಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಇನ್ನು ಹೆಬ್ಬಾರ್ ಅವರನ್ನು ಕೂಡ ಪಕ್ಷ ವಿರೋಧಿ ಅಂಥೇಳಿ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಎಸ್ ಟಿ ಸೋಮಶೇಖರ್ ಇವರೆಲ್ಲರೂ ರಾಜ್ಯ ಮಟ್ಟದ ನಾಯಕರು. ಆದರೆ ಈಗ ಸ್ಥಳೀಯ ನಾಯಕರಿಗೂ ಕೂಡ ಉಚ್ಚಾಟನೆಯ ಬಿಸಿ ಮುಟ್ಟಿದೆ ಎನ್ನುವಂತಹದ್ದು. ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾಗಿದ್ದಂತಹ ನಿರಂಜನ್ ನಗರಸಭೆಯ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರು ಅನ್ನುವ ಕಾರಣಕ್ಕೆ, ಅಂದರೆ ಸ್ವಪಕ್ಷ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದರು. ತನಗೆ ಇಷ್ಟವಿಲ್ಲದ ವ್ಯಕ್ತಿತ್ವಕ್ಕೆ ಮತ ನೀಡೋದು ಕಷ್ಟ ಅಂತ ಗೊತ್ತಾದಾಗ ಸೈದ್ಧಾಂತಿಕ ವಿರೋಧಿ ಬೇರೆ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕೋದು ಅಥವಾ ಕ್ರಾಸ್ ವೋಟ್ ಮಾಡೋದು, ಈ ತರಹದ ಕ್ರಮಗಳು ಬಿಜೆಪಿಯ ಜಿಲ್ಲಾ ಮಟ್ಟದ ನಾಯಕರಿಗೆ ಗೊತ್ತಾದ ತಕ್ಷಣ 11 ಸದಸ್ಯರನ್ನ ಉಚ್ಚಾಟನೆ ಮಾಡಲಾಗಿದೆ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.